ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾಸ್ ವ್ಲಾಗ್. ಇವತ್ತಿನ ವಿಷಯ ನನ್ನ ಕುಟುಂಬ. ಇದರಲ್ಲಿ ಒಂದೊಂದೇ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಕುಟುಂಬ ಸಮಾಜದ ಮೂಲಭೂತ ಕಟ್ಟಡವಾಗಿದೆ. ಭಾರತದ ಪ್ರಾಚೀನ ಗ್ರಂಥವಾದ ಉಪನಿಷತ್ನಲ್ಲಿ ವಸುದೈವ ಕುಟುಂಬಕಂ ಎಂಬ ಪರಿಕಲ್ಪನೆ ಇದೆ. ಅದರ ಅರ್ಥ ಇಡೀ ಜಗತ್ತೇ ಒಂದು ಕುಟುಂಬ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಆರಂಭ ಕುಟುಂಬದಿಂದಲೇ ಆಗುತ್ತದೆ. ಕುಟುಂಬವು ನಮಗೆ ಪ್ರೀತಿ, ಕಾಳಜಿ, ಭದ್ರತೆ ಮತ್ತು ಉತ್ತಮ ಸಂಸ್ಕಾರಗಳನ್ನು ನೀಡುವ ಮೊದಲ ಶಾಲೆಯಾಗಿದೆ. ನನ್ನ ಅಪ್ಪ ಅಮ್ಮ ನನ್ನ ಮನೆ, ನನ್ನ ಮೊದಲ ಪಾಠಶಾಲೆ ಮತ್ತು ನನ್ನ ತಂದೆ ತಾಯಿ ನನ್ನ ಮೊದಲ ಗುರು. ನನ್ನ ತಾಯಿ ಶಾಶ್ವತ ಶಕ್ತಿಯ ಮೂಲ. ಅವರಂತೆ ನಾನು ವಿನಮ್ರ, ಪ್ರೀತಿಯ ಹಾಗೂ ನಿಸ್ವಾರ್ಥಿ ಆಗಿರಲು ಬಯಸುತ್ತೇನೆ. ನನ್ನ ತಂದೆ ಶಿಸ್ತುಬದ್ಧ, ಪ್ರಾಮಾಣಿಕ, ಗೌರವಾನ್ವಿತ, ನೀತಿವಂತ ವ್ಯಕ್ತಿ. ಅವರು ನನಗೆ ಶಿಸ್ತು ಮತ್ತು ಸಮಯದ ಮಹತ್ವವನ್ನು ಕಲಿಸುತ್ತಾರೆ. ಅವರ ಉಪಸ್ಥಿತಿ ನಮಗೆ ಭರವಸೆ ಮತ್ತು ಸುರಕ್ಷತೆಯ ಅರ್ಥವನ್ನು ನೀಡುತ್ತದೆ. ನನ್ನ ಅಜ್ಜ ಅಜ್ಜಿ ಹೇಳಿದ ಕಥೆಗಳಿಂದ ಅನೇಕ ಜೀವನದ ಪಾಠಗಳನ್ನು ಕಲಿತಿದ್ದೇನೆ. ಅವರು ತಮ್ಮ ಅನುಭವಗಳಿಂದ ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ಹೇಳಿಕೊಡುತ್ತಾರೆ. ನನ್ನ ಅಣ್ಣ ನನಗಿಂತ 5 ವರ್ಷ ದೊಡ್ಡವನು. ಅವನು ನನ್ನ ಉತ್ತಮ ಸ್ನೇಹಿತ. ಅವನು ಬುದ್ಧಿವಂತ, ಶಿಸ್ತಿನ ಮತ್ತು ಚುರುಕಾದ ವಿದ್ಯಾರ್ಥಿ. ನನ್ನ ಅಭ್ಯಾಸದಲ್ಲಿ ನನಗೆ ಮಾರ್ಗದರ್ಶಕನೂ ಕೂಡ ಹೌದು. ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬಕ್ಕೆ ವಿಶೇಷ ಮಹತ್ವವಿದೆ. ನಮ್ಮ ದೇಶದಲ್ಲಿ ಹಬ್ಬಗಳು, ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನು ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಆಚರಿಸುತ್ತಾರೆ. ಇದರಿಂದ ಪರಸ್ಪರ ಪ್ರೀತಿ ಮತ್ತು ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಇಂದಿನ ವೇಗದ ಜೀವನದಲ್ಲಿಯೂ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಬಹಳ ಮುಖ್ಯ. ಒಟ್ಟಾಗಿ ಊಟ ಮಾಡುವುದು, ಮಾತನಾಡುವುದು ಮತ್ತು ಪರಸ್ಪರ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದು ಕುಟುಂಬದ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಕುಟುಂಬದ ಸದಸ್ಯರು ಒಬ್ಬರಿಗೊಬ್ಬರು ಪ್ರೋತ್ಸಾಹ ನೀಡಿದರೆ ಜೀವನದ ಯಾವುದೇ ಸವಾಲನ್ನು ಧೈರ್ಯದಿಂದ ಎದುರಿಸಬಹುದು. ನನ್ನ ಕುಟುಂಬವು ನನಗೆ ಉತ್ತಮ ವ್ಯಕ್ತಿಯಾಗಲು ಕಲಿಸಿದೆ. ಜೀವನದ ಪ್ರಮುಖ ಮೌಲ್ಯಗಳನ್ನು ಕಲಿಸಿದ ಇಂತಹ ಕುಟುಂಬವನ್ನು ಹೊಂದಲು ನಾನು ಅದೃಷ್ಟಶಾಲಿ. ಅಂತಿಮವಾಗಿ, ನನ್ನ ಕುಟುಂಬವು ನನ್ನ ಜೀವನದಲ್ಲಿ ಅಪಾರ ಸಂತೋಷ, ಶಕ್ತಿ ಮತ್ತು ಸಾಂತ್ವನದ ಮೂಲವಾಗಿದೆ. ಅವರು ನೀಡುವ ಆಶೀರ್ವಾದಗಳಿಗೆ ಕೃತಜ್ಞನಾಗಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ.